ಮುಂದಿನ ರಾಶಿಗಳತ್ತ ಗಮನ ಹರಿಸುವಂತಹ ಸಮಯ ಶಾಸ್ತ್ರಿಗಳೇ. ತುಲಾ, ವೃಶ್ಚಿಕ, ಧನುರಾಶಿ. ಎಸ್ ಮೇಡಮ್, ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅಂತಂದರೆ, ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಗಳು, ಗುರು ಶಿಷ್ಯರಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ತೊಂದರೆ, ತೊಡಕು ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಜಗಳ ಆಡ್ಕೋಬಾರ್ದಲ್ಲ, ಗುರು ಶಿಷ್ಯರು ಜಗಳ ಆಡ್ಬಿಟ್ರೆ ಈಗ ಲೋಕ ಹಾಗಾಗಿದೆ. ಗುರು ಮೇಲೇ ಏನೋ ಆರೋಪಗಳು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ತೊಡಕು ನೋಡ್ತಾ ಇದ್ದೀವಿ. ಆದರೆ ಅದು ಆಗಬಾರ್ದು. ಆ ಕಡೆಗೆ ಶಿಷ್ಯಂದ್ರಿಗಾಗಲಿ ಗುರುವಿಗಾಗಲಿ ತಾಳ್ಮೆ ಬೇಕಾಗುತ್ತೆ. ಈಗ ಅದನ್ನು ಗಮನಿಸ್ಕೊಳ್ಳಿ. ಉಳಿದ ಹಾಗೆ ಏನಾಗುತ್ತೆ, ಈ ನಿಮ್ಮ ರಾಶಿಯಿಂದ ಚಂದ್ರ ವಾರದ ಆದಿಯಲ್ಲಿ ಚೆನ್ನಾಗಿರೋದ್ರಿಂದ ಚತುರ್ಥ ದಿಗ್ಬಲ ಸ್ಥಾನ, ಹೀಗಾಗಿ ಕುಜನೂ ಅಲ್ಲಿದ್ದಾನೆ. ಹೀಗಾಗಿ ಬಲಿಷ್ಠನಾಗಿ ಗೃಹ ಕಾರ್ಯಗಳು ಇತ್ಯಾದಿಗಳಿಗೆ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ, ಅನುಕೂಲದ ವಾತಾವರಣ, ಅದರಿಂದ ಲಾಭ. ವೃತ್ತಿಯ ಅಧಿಪತಿ ಚತುರ್ಥದಲ್ಲಿದ್ದಾಗ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಆತಂಕ ಬೇಡ. ವಾರದ ಆದಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸಾಲ ಶತ್ರುಗಳ ತೊಡಕು ಉಂಟಾಗ್ತುವ ಸಾಧ್ಯತೆ. ಅದರಲ್ಲೂ ಹಿರಿಯರಿಗೆ, ಮನೆ ಹಿರಿಯರು ಇಂಥದ್ದು ಒಂದು ಯಾವುದೋ ಒಂದು ಸುಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಪಾಪ ನೀವೆಲ್ಲ ಪರದಾಡಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅವರಿಗೋಸ್ಕರ ಹೋರಾಡೋದು, ಅವ್ರಿಗೋಸ್ಕರ ಗೆಲ್ಲಬೇಕಲ್ಲ, ಅವ್ರನ್ನ ಉಳಿಸ್ಕೋಬೇಕಲ್ಲ, ಆ ರೀತಿಯ ಪರಿಸ್ಥಿತಿ ಬಂದುಬಿಡುತ್ತೆ. ಆದರೆ ಈಗ ಈ ಉಳಿದ ಹಾಗೆ ಶುಕ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಪ್ರತಿಭಾಶಕ್ತಿ ಚೆನ್ನಾಗಿರ್ತದೆ, ಕೌಶಲ್ಯ ಚೆನ್ನಾಗಿರ್ತದೆ. ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಜಾಣ್ಮೆ ಸೇರಿರುತ್ತೆ. ಆ ಫಲವನ್ನು ನೀವು ಖಂಡಿತ ತಗೋತೀರ, ಸಂಶಯ ಇಲ್ಲ. ತುಲಾರಾಶಿಯವರಿಗೆ ಕಲಾಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ. ಇನ್ನು ಪರಿಹಾರ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವಿನ ಸೇವೆ, ಗುರುವಿನ ಸನ್ನಿಧಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇದನ್ನು ಮಾಡೋದರಿಂದ ಒಳ್ಳೆಯದು ಈ ವಾರದಲ್ಲಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಅಷ್ಟಮದಲ್ಲಿ ಗುರುಮಾಂದಿ ಒಟ್ಟಾಗ್ತಾರೆ. ಹೀಗಾಗಿ ಧನ ನಷ್ಟ, ಮಾತಿನ ನಷ್ಟ ಇದೂ ಇದೆ. ಸ್ವಲ್ಪ ಹುಷಾರು. ಮಾತಾಡಿ ಜಾರ್ಕೊಂಡ್ಬಿಡ್ತೀರಾ, ಮತ್ತು ಇನ್ನೇನು ಪ್ರಮಾದಕ್ಕೆ ಒಳಗಾಗೋ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಬರೆದು ಇನ್ನೇನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಒಂದು ನಿಮ್ಗೆ ಅರ್ಥ ಆಗಿದ್ದೊಂದು ಬರೆದಿದ್ದೊಂದು, ಈ ಥರ ಆಗಿಬಿಡೋ ಸಾಧ್ಯತೆಯೂ ಇರುತ್ತೆ. ಹುಷಾರು, ಗಮನ ಇರಲಿ. ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಧೈರ್ಯ, ಸಾಹಸ ಇದು ಇದೆ. ಯಾವುದನ್ನು ಜಯಿಸ್ಕೊಳ್ತಕ್ಕಂತಹ ಶಕ್ತಿ ಇದನ್ನು ಸೂಚಿಸ್ತಾ ಇದೆ. ಸಹೋದರ ಸೌಕರ್ಯ ಚೆನ್ನಾಗಿರುತ್ತೆ. ದಾಂಪತ್ಯದಲ್ಲೂ ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಮಾತು ಮತ್ತು ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ ವೃಶ್ಚಿಕ ರಾಶಿಯವರು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಮತ್ತು ಶನೈಶ್ಚರ ಪಂಚಮ ಸ್ಥಾನದಲ್ಲಿ ಒಟ್ಟಾಗ್ತಾರೆ. ವೃತ್ತಿಯಲ್ಲಿ ಅನುಕೂಲ, ಶೌರ್ಯ, ಸಾಹಸ ಕಾರ್ಯಗಳು ಅದು ಖಂಡಿತ ಇದೆ. ಮಕ್ಕಳಿಂದ ಅನುಕೂಲ, ಶುಭ ಧರ್ಮ ಚಿಂತನೆ, ಶುಭ ಚಿಂತನೆ ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಅಲ್ಲಿ ಪಂಚಮದಲ್ಲಿ ಭಾಗ್ಯಾಧಿಪತಿ ಸಂಚರಿಸುವಾಗ ಮಕ್ಕಳಿಂದಲೂ ಸಹಾಯ ಆಗುತ್ತೆ. ಒಳ್ಳೆಯ ಸಜ್ಜನರ ಸಂಪರ್ಕ ಏರ್ಪಾಡಾಗುತ್ತೆ. ಅವರ ಒಂದು ಮಾರ್ಗದರ್ಶನದಿಂದ ಬದುಕು ಸ್ವಲ್ಪ ನಿರಾಳ ಅನಿಸುತ್ತೆ. ಆ ರೀತಿಯಾದ ಶುಭ ಫಲವನ್ನು ಕಾಣ್ತೀರಾ ವಾರದ ಅಂತ್ಯದ ವೇಳೆಗೆ. ಪ್ರಾರ್ಥನೆಗೆ ನಾಗದೇವರ ಆರಾಧನೆ ಮಾಡಿ, ನಾಗ ಸನ್ನಿಧಾನಕ್ಕೆ ಎಳನೀರಿನ ಅಭಿಷೇಕ ಮಾಡಿಸಿ, ಅದನ್ನು ತೀರ್ಥ ಸೇವನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿ ನೋಡೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು, ದೂರ ಪ್ರಯಾಣಗಳ ತೊಂದರೆ, ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು, ವೆಯ್ಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಿದೇಶ ಪ್ರಯಾಣ ಇದ್ದರೆ ಮೊದಲೇ ಪೂರ್ವ ಸಿದ್ಧತೆ ಮಾಡ್ಕೊಂಬಿಡಿ, ಕಾಯಬೇಕಾಗಿದೆ. ಆ ರೀತಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಹೋಟೆಲ್ ಕ್ಷೇತ್ರಗಳಲ್ಲಿ ಲಾಭ ಚೆನ್ನಾಗಿರ್ತದೆ. ಅಗ್ನಿ ಮತ್ತು ಜಲಕ್ಷೇತ್ರಗಳು, ಈ ಕ್ಷೇತ್ರಗಳಲ್ಲಿ ಎರಡೂ ಸೇರಿರ್ತಕ್ಕಂಥದ್ದು ಹೋಟೆಲ್. ಹೀಗಾಗಿ ಅಲ್ಲಿ ತುಂಬ ಚೆನ್ನಾಗಿದೆ. ಕೃಷಿಕರಿಗೂ ತುಂಬ ಚೆನ್ನಾಗಿರ್ತದೆ. ಅನುಕೂಲದ ಸ್ವಲ್ಪ ಹೆಚ್ಚಿನ ಇನ್ವೆಸ್ಟ್ಮೆಂಟ್, ಹೆಚ್ಚಿನ ಖರ್ಚನ್ನು ಸೂಚಿಸ್ತಾ ಇದೆ. ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದಾಗ, ವ್ಯಯಾಧಿಪತಿ ಧನಸ್ಥಾನದಲ್ಲಿದ್ದಾಗ ಖರ್ಚು ಆಗುತ್ತೆ. ವಾಹನಕ್ಕೆ ಸಂಬಂಧಿಸಿದ ಖರ್ಚಾಗಬಹುದು, ಮನೆ ಅಲಂಕಾರವೋ ಮನೆ ಗೃಹಗಳಿಗೆ ಸಂಬಂಧಿಸಿರ್ತಕ್ಕಂಥ ಖರ್ಚು, ಈ ಥರದ ಖರ್ಚು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ನೋಡೋಣ. ಧನುರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಪ್ರಯಾಣದಲ್ಲಿ ವಿಳಂಬ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿರ್ತದೆ, ಸಾಮರಸ್ಯ, ಯಾವುದೇ ತಗಾದೆ ಘರ್ಷಣೆಗಳಿಲ್ಲಪ್ಪ, ಆ ರೀತಿಯಲ್ಲಿ ತೊಂದರೆ ಇಲ್ಲ. ಪ್ರಯಾಣದಲ್ಲಿ ಸ್ವಲ್ಪ ಅಲ್ಲಿ ಚತುರ್ಥ ಸ್ಥಾನದಲ್ಲಿ, ಅದು ಪ್ರಯಾಣ ಸ್ಥಾನ, ಅಲ್ಲಿ ಏನಾಗಿದೆ, ಶನಿ ಮತ್ತು ಚಂದ್ರ ಸೇರಿದಾಗ ಸ್ವಲ್ಪ ವಿಳಂಬವಾಗುತ್ತೆ. ಸ್ವಲ್ಪ ಏನೋ ಹೆಣ್ಮಕ್ಳಿಗೆ ಚಾಲಕರ ಜೊತೆಗೋ ನಿಮಗೂ ಪ್ರಯಾಣಿಕರ ಜೊತೆ ಸ್ವಲ್ಪ ಏನೋ ಕ್ಲಾಶಸ್ ಆಗ್ತಕ್ಕಂಥ ಸಾಧ್ಯತೆ, ಇವುಗಳನ್ನ ಸೂಚಿಸ್ತಾ ಇದೆ. ಗಮನ ಇರಲಿ. ಮತ್ತು ಗಂಟಲು ಬಾಧೆ ಸೂಚಿಸ್ತಾ ಇದೆ. ಮತ್ತು ಕಿವಿ ಸಂಬಂಧಿ ಸಮಸ್ಯೆಗಳಾಗಬಹುದು, ಗಮನ ಇರಲಿ. ಬೇಗ ತಪಾಸಣೆ ಇತ್ಯಾದಿ ಮಾಡಿಸ್ಕೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಆಂಜನೇಯನಿಗೆ ಸಿಂಧೂರ ಅಥವಾ ಬೆಣ್ಣೆ ಅಲಂಕಾರ, ಏನು ಮನಸ್ಸಿಗೆ ಯಾವುದು ಇಷ್ಟವೋ ಆ ಪೂಜೆ ನೆರವೇರಿಸಿ, ಅದು ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.